ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಒಳ್ಳೆಯವರು ಯಾರಾಗಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಯೋಗಿ ಜೀವನ ಸತ್ಯಕತೆ ಅಂದರೆ ಆತ್ಮಕತೆ ಭಾಗ 23 ಈಗಾಗಲೇ ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಒಮಾಸ್ ಎನ್ ಎಸ್ 2012 ಈ ಒಂದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆಲ್ರೆಡಿ ನೀವೆಲ್ಲ ನೋಡಿರ್ತೀರ. ನೋಡಿಲ್ಲ ಅಂದರೆ 1ರಿಂದ 23ವರೆಗೂ ಎಲ್ಲ ಭಾಗಗಳನ್ನು ನೋಡಿ. ಇದು 24ನೇ ಭಾಗ ಇರುತ್ತೆ, ಜೀವನ ಚರಿತ್ರೆ. ಈಗ 23ನೇ ಭಾಗ ಹಿಂದೆ ಶೇರ್ ಮಾಡಿದ್ದೀನಲ್ಲ, ಅದರಲ್ಲಿ ಏನಪ್ಪ ಇದೆ ಅಂದರೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಅದರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ ಮೇಲೆ ಬೆಂಗಳೂರಿಗೆ ಉದ್ಯೋಗಕ್ಕಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಸೆಕ್ಯೂರಿಟಿ ಕೆಲಸ, ವಾಚ್ಮ್ಯಾನ್ ಕೆಲಸ ಇದೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಒಂದಷ್ಟು ಪಾಠನೂ ಮಾಡಿಕೊಂಡು ಅನಂತರ ನಮ್ಮ ಹಳ್ಳಿಯಿಂದ ನಮ್ಮ ಬಂಧುಗಳು ಒಂದು 5 ಜನವನ್ನು ಅವರನ್ನು ಅಲ್ಲಿಗೆ ಕರೆಸ್ಕೊಂಡು ಅವ್ರ ವಿದ್ಯಾಭ್ಯಾಸ ಸಹ ನಾನು ಕೊಡ್ತಿದ್ದೆ, ನಮ್ಮದೇ ರೂಮ್ನಲ್ಲಿ ಇಟ್ಕೊಂಡು. ನಮ್ಮ ಬಂದು ಅವರು ಏನು ಅವರ ಎಲ್ಲರ ಯಜಮಾನ ಇದ್ದಾನೆ, ಆತ ನಮಗೆ ಪ್ರಾಮಿಸ್ ಮಾಡಿದ್ದ ನನ್ನ ಟ್ರೈನಿಂಗ್ಗೆ ಎಲ್ಲ ಹಣ ಕೊಡ್ತೀನಿ ಅಂತ. ಆಮೇಲೆ ಕೈ ಕೊಟ್ಟ. ಅಷ್ಟೇ ಅಲ್ಲ, ಆ ಮಕ್ಕಳನ್ನ ಅಲ್ಲಿಗೆ ಕಳಿಸಿದ್ದ, ಅವರು ಮಿಸ್ಸಸ್ನೂ ಕಳಿಸಿದ್ದ, ಅವ್ರನ್ನೆಲ್ಲ ವಾಪಸ್ ಕರ್ಸ್ಕೊಳ್ತಾ ಇದ್ದ. ಇದರಿಂದ ನನಗೆ ತುಂಬ ಬೇಜಾರಾಯಿತು. ಹಳ್ಳಿನಲ್ಲೇನೋ ನನ್ನ ಮರ್ಯಾದೆ ಹೋಗುತ್ತೆ ಅಂತ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ಒಂದು ಕಾರಣ. ಎರಡನೇ ಕಾರಣ, ನಾನು ಆಧ್ಯಾತ್ಮದಲ್ಲಿ ಚಿಕ್ಕ ಹುಡುಗದಿಂದ 13 ವಯಸ್ಸಿಂದ ಎಷ್ಟೇ ಕಷ್ಟಪಟ್ಟರು, ಆಗ ನನಗೆ 23 ವರ್ಷ ವಯಸ್ಸು, ಸುಮಾರು 10 ವರ್ಷಗಳು ಸತತ ಕಷ್ಟಪಟ್ಟರು ಆಧ್ಯಾತ್ಮದಲ್ಲಿ ನನಗೇನು ಫಲ ಸಿಕ್ಕಿರಲಿಲ್ಲ ಅನ್ನೋ ಥರ ಬೇಜಾರಿತ್ತು. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಈ 2 ಕಾರಣಗಳಿಂದ ಅಂತ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಇಲಿ ಪಾಷಾಣ 2 ಪ್ಯಾಕೆಟು, ಅರ್ಧ kg ಜಾಮ್, ಕಿಸಾನ್ ಜಾಮ್ ತೊಗೊಂಡು ಹೋಗಿದ್ದೆ. ಆದರೆ ಅಲ್ಲಿ ಪ್ರಯತ್ನ ಪಡಬೇಕು. ಧರ್ಮಸ್ಥಳಕ್ಕೆ ಹೊರಟೆ. ಧರ್ಮಸ್ಥಳದಲ್ಲಿ ಒಂದು ರೂಮು ಮಾಡಲಾಗಿದೆ. ಆ ರೂಮ್ನಲ್ಲಿ ಇದ್ದೀನಿ ಆಲ್ರೆಡಿ. ಇದು ಭಾಗ 1. ರೂಮ್ನಲ್ಲಿ ಇದ್ಕೊಂಡು ಅಲ್ಲಿ ಏನೇನಿದೆ ಅಕ್ಕಪಕ್ಕ ವಾತಾವರಣ, ಧರ್ಮಸ್ಥಳದಲ್ಲಿ ಏನು ಬೆಟ್ಟಗಳಿದೆ, ಗುಟ್ಟಗಳಿದೆ, ಮರಗಳಿದೆ, ನದಿಗಳಿದೆ, ಯಾವುದೋ ಒಂದು ಜಾಗದಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು, ಇದು ಪ್ಲ್ಯಾನ್. ಈ ಪ್ಲ್ಯಾನ್ ಮೇಲೆ ಅಲ್ಲಿವರೆಗೂ ಆಲೋಚನೆ ಮಾಡಿ ಅಲ್ಲಿವರೆಗೂ ಹೋಗಿದ್ದೀನಿ. ಈಗ ಇದು ಭಾಗ 1ರಲ್ಲಿದೆ ಇಷ್ಟು. ಈಗ ಭಾಗ 2ರಲ್ಲಿ ಏನಪ್ಪ ಅಂದರೆ ಏನಿರುತ್ತೆ ಅಂದರೆ, ಈಗ ನೆಕ್ಸ್ಟ್ ಏನಪ್ಪ ಇರುತ್ತೆ ಅಂದರೆ ಸ್ಟೋರಿ ನನ್ನ ಆತ್ಮಕತೆ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಒಂದು ಕಡೆ ಪ್ರಯತ್ನ ಪಡ್ತೀನಿ, ಅದು ಸಾಧ್ಯ ಆಗಲ್ಲ. ಅಲ್ಲಿ ಬೇರೆ ಯಾರೋ ಬಂದು ಕಾಪಾಡ್ತಾರೆ. ಅಲ್ಲಿಂದ ಜಾಗ ಖಾಲಿ ಮಾಡಿ ನಾನು ಮತ್ತೊಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ಕೂಡ ವಿಫಲನಾಗ್ತೀನಿ. ಆಮೇಲೆ ವಾಪಸ್ ಬರಲಿಕ್ಕೆ ದುಡ್ಡು ಇರೋದಿಲ್ಲ, ಏನೂ ಇರೋದಿಲ್ಲ, ನಡ್ಕೊಂಡು ಬರಬೇಕಾಗುತ್ತೆ. ಧರ್ಮಸ್ಥಳದಿಂದ ಬೆಂಗಳೂರಿಗೆ ಆಗುತ್ತಾ ನಡ್ಕೊಂಡು ಬರೋಕ್ಕೆ? ಆಗಲ್ಲ. ಅದಕ್ಕೆ ಏನೆಲ್ಲ ಕಷ್ಟಗಳಾಗುತ್ತೆ. ಮಧ್ಯದಲ್ಲಿ ಒಬ್ಬ ಕಳ್ಳ ನಾನು ವಾಚೆಲ್ಲ ಎತ್ತಾಕೊಂಡು ಹೋಗ್ತಾನೆ, ಕಳ್ಳ. ಅನಂತರ ಪೊಲೀಸ್ನವ್ರದ್ದು ಒಂದು ಕತೆ ಇರುತ್ತೆ. ಅಲ್ಲಿ ಇನ್ನೊಂದು ಕಡೆ ಪೊಲೀಸ್ನವರು ನಾನು ಹಿಡ್ಕೊತಾರೆ, ಯಾರು ಏನು ಅಂತ. ಹಾಗೆ ಅಲ್ಲಿ ಯಾರ್ಯಾರಿಗೋ ಸಹಾಯ ಕೇಳ್ತೀನಿ, ಬೇರೆ ಬೇರೆ ಥರ. ಬಸ್ ಫೇರ್ ಇರೋದಿಲ್ಲ, ಬಸ್ ಚಾರ್ಜ್ ಇರೋದಿಲ್ಲ ವಾಪಸ್ ಬರೋಕ್ಕೆ. ಇದಕ್ಕೆಲ್ಲ ಎಷ್ಟೆಲ್ಲ ಪರದಾಡ್ತೀನಿ, ಎಷ್ಟೆಲ್ಲ ಕಷ್ಟಪಡ್ತೀನಿ ಅನ್ನೋದನ್ನು ಈ ಒಂದು ಯೋಗಿ ಜೀವನ ಆತ್ಮಕತೆ ಭಾಗ 24ರಲ್ಲಿ ವಿವರಣೆ ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಲಾಸ್ಟ್ವರೆಗೆ ನೋಡಿ. ಇವರೇ ಧರ್ಮಸ್ಥಳದಲ್ಲಿ ಒಂದು ರೂಮ್ ಪಡ್ಕೊಂಡೆ. ಆಗ ನನಗೆ 23 ವಯಸ್ಸು. ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕಾರಣ ಏನಂತ ಹೀಗೆ ಹೇಳಿದ್ದೀನಿ ನಿಮಗೆ, ಹೋದ ವಿಡಿಯೋನಲ್ಲಿ ಹೇಳಿದ್ದೀನಿ ನೋಡಿ. ಆಮೇಲೆ ಇಲಿ ಪಾಷಾಣ 2 ಪ್ಯಾಕೆಟು, ಅರ್ಧ kg ಜಾಮ್. ಆಲ್ರೆಡಿ ಅಲ್ಲಿ ರೂಮ್ ಮಾಡಿದ್ದೀನಿ, ರೂಮಲ್ಲಿದ್ದೀನಿ. ಆ ರೂಮ್ ಬಂದು ಈ ಕಡೆ ಆನೆಗಳು ಕಟ್ತಾರೆ, ಆನೆಗಳು. ಆ ಕಡೆ ಅವ್ರದ್ದೇ ಒಂದು ಬಿಲ್ಡಿಂಗ್ ಇದೆ, ಹಳೆ ಬಿಲ್ಡಿಂಗ್. ಅದರಲ್ಲಿ ಇನ್ನೇನು ದೊಡ್ಡದಾಗಿ ಹಾಲಿದೆ. ಅದರಲ್ಲಿ ಮಲ್ಕೊಳ್ಳೋಕೆ ಬೆಡ್ ಇಲ್ಲ, ಮಂಚ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಒಂದು ಬೆಡ್ಶೀಟ್ ಕೂಡ ಅವ್ರು ಏನು ಕೊಡಿಲ್ಲ. ಬರೀ ಕಾಲಿದ್ದು ಒಂದು ರೂಮ್ ಕೊಟ್ಟರು ಅಷ್ಟೇ. ಅದರಲ್ಲಿ ಏನಿಲ್ಲ, ಬಾತ್ರೂಮ್ ಟಾಯ್ಲೆಟ್ ಕೂಡ ಅದಕ್ಕಿಲ್ಲ. ಪಬ್ಲಿಕ್ ಇರುತ್ತೆ, ಅಲ್ಲಿ ಹೋಗ್ಬೇಕು. ಪಬ್ಲಿಕ್ ಬಾತ್ರೂಮ್ ಟಾಯ್ಲೆಟ್ಗೆ ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ನಿಮಗೆಲ್ಲ ಗೊತ್ತಿರುತ್ತೆ ಧರ್ಮಸ್ಥಳದ.
ಸರಿ ಹೆಂಗೋ ಮಲ್ಕೊಂಡೆ. ಫುಲ್ಲು ಬಿಸಿ ಆಯಿತು, ಸೊಳ್ಳೆಗಳ ಕಟ ಆಯಿತು. ಮಾರನೇ ದಿನ ಹೆಂಗೋ ಆತ್ಮಹತ್ಯೆ ಮಾಡ್ಕೋಬೇಕಲ್ಲ. ಸರಿ ಮಾರನೇ ದಿನ ಬೆಳಗ್ಗೆ ಎದ್ದೆ, ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡೆ. ಅಲ್ಲಿಂದ ನೇತ್ರಾವತಿ ನದಿಗೆ ಹೋದೆ. ಅಲ್ಲೆಲ್ಲ ನೋಡಿದೆ, ನನಗೆ ಯಾಕೋ ತುಂಬ ಅಲ್ಲಿ ಗಲೀಜು ಕಾಣಿಸ್ತಿತ್ತು. ನದಿ ಪಕ್ಕದಲ್ಲೆಲ್ಲ ಮಲಮೂತ್ರಗಳು ವಿಸರ್ಜನೆ, ಓಡಾಡೋಕ್ಕೂ ಜಾಗ ಇಲ್ಲ. ಅಲ್ಲೆಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ, ಜನನೂ ಇರ್ತಾರೆ. ಏಕಾಂತವಾಗಿರಬೇಕು, ಯಾರೂ ಇರಬಾರ್ದು ಅಂಥ ಕಡೆ. ಸರಿ ಆ ನದಿ ಜಾಡಿ ಹಿಡ್ಕೊಂಡು ಮುಂದಕ್ಕೆ ಹೋದೆ. ಅಲ್ಲೊಂದು ಬ್ರಿಡ್ಜು, ಆ ಬ್ರಿಡ್ಜ್ ಕೆಳಗಡೆಯಿಂದ ಪಕ್ಕದಲ್ಲೇ ಹೋದೆ. ನದಿನಲ್ಲೇ ಹೋದೆ, ನದಿ ಪಕ್ಕದಲ್ಲೇ ಹೋದೆ. ಅಲ್ಲಲ್ಲಿ ಬಂಡೆಗಳು ಕಲ್ಲುಗಳು ಎಲ್ಲ ಇತ್ತು ನದಿಗಳಲ್ಲಿ. ಸ್ವಲ್ಪ ದೂರ ಹೋದೆ, ಅಲ್ಲಿ ಯಾರೂ ಇಲ್ಲ, ಏಕಾಂತವಾಗಿದೆ. ಇಲ್ಲಿ ಆತ್ಮಹತ್ಯೆ ಮಾಡ್ಕೋಬೋದು. ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ವಿಷ ತಗೊಂಡ್ಮೇಲೆ ಅದು ನಮ್ಮ ಹೊಟ್ಟೆ ಒಳಗೆಲ್ಲ ತೂತುಗಳು ಮಾಡಿಬಿಡುತ್ತೆ, ರಕ್ತ ಬಂದುಬಿಡುತ್ತೆ ಬಾಯಲ್ಲಿ ಮೂಗಲ್ಲೆಲ್ಲ. ಆಮೇಲೆ ಸತ್ತು ಹೋಗ್ತೀವಿ, ಎಲ್ಲ ತೂತು ಕೊರೆದಾಗ್ಬಿಡುತ್ತದು. ಅಂಥ ಟೈಮಲ್ಲಿ ಯಾರಾದರೂ ನಮ್ಮನ್ನು ಎತ್ತಾಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಹಾಕಿದರೆ ಏನಾಗುತ್ತೆ? ಹಾಸ್ಪಿಟ್ಲಲ್ಲಿ ಹಾಕಿದರೆ ಏನಾಗುತ್ತೆ? ಆಮೇಲೆ ದುಡ್ಡು ಖರ್ಚಾಗುತ್ತೆ, ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಒಂದು ವೇಳೆ ಉಳಿಸಿದ್ರು ಪ್ರಾಣಾಪಾಯದಿಂದ ಪಾರಾದರೆ ಅಂತ ಇಟ್ಕೊಳ್ಳಿ, ಮತ್ತೆ ಏನಾಗುತ್ತೆ? ಅದು ಅವಾಗವಾಗ ರಿಯಾಕ್ಷನ್ಗಳಾಗುತ್ತೆ, ಏನೇನೋ ಕಷ್ಟ ಆಗ್ತಾ ಇರುತ್ತೆ, ಅದು ಸರಿಯಾಗಿ ವಾಸಿ ಆಗಿರಲ್ಲ, ಇನ್ನೇನೋ ಶರೀರದ ಮೇಲೆ ಬಾಧೆಗಳಾಗ್ತಾ ಇರುತ್ತೆ. ಆ ಸ್ಟೇಜೇ ಅಲ್ಲ. ಒಂದು ಸಾರಿ ವಿಷ ತಗೊಂಡ್ರೆ ಮತ್ತು ಅದು ವರ್ಷಗಳ ಕಾಲ, ಎಷ್ಟೋ ನಮ್ಮ ಜೀವನ ಪರ್ಯಂತ ಅದು ಆಗಾಗ ಎತ್ತಾಕೊಳ್ತಾ ಇರುತ್ತೆ, ಶುರುವಾಗ್ತಾ ಇರುತ್ತೆ. ಅದು ಒಳಗೊಂದು ರೋಗ, ಏನೇನು ಡ್ಯಾಮೇಜ್ ಆಗಿದೆ ಅದು ಗಾಯಗಳು ಹಂಗಂಗೆ ಅವಾಗವಾಗ ರಿಯಾಕ್ಷನ್ ಆಗ್ತಾ ಇರುತ್ತೆ, ಕೊಳ್ತೋಗ್ತಾ ಇರುತ್ತೆ. ಅದಕ್ಕೆ ವಿಷ ತಗೋಬಾರ್ದು. ಒಂದು ವೇಳೆ ತೊಗೊಂಡ್ರೆ ಮತ್ತೆ ಬದುಕಬಾರ್ದು ಅಂದರೆ ನಾವು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ವಿಷ ತಗೋಬೇಕು. ಇದು ಒಂದು ಇರುತ್ತೆ, ಸರಿನಾ? ನಾನು ಆ ರೀತಿ ಯೋಚನೆ ಮಾಡಿ ಅಲ್ಲಿ ಹೋಗಿರೋದು. ಏಕಾಂತವಾಗಿ ಯಾರೂ ಇಲ್ದಿರೋ ಪ್ರದೇಶದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ಸರಿ ನದಿನಲ್ಲಿ ಹೋದೆ. ನದಿ ಪಕ್ಕದಲ್ಲಿ ಅಲ್ಲಿ ಒಂದು ದೊಡ್ಡ ಬಂಡೆ, ಸೆಂಟ್ರಲ್ಲಿ ಮರಗಳು ಗಿಡಗಳಿದೆ. ಅಲ್ಲಿ ಹೋಗಿ ಕೂತ್ಕೊಬಿಟ್ರೆ ಸೆಂಟ್ರಲ್ಲಿ ಸುತ್ತಲೂ ನದಿ ಹರಿತಾ ಇರುತ್ತೆ. ಬಂಡೆ ಸೆಂಟ್ರಲ್ಲಿದೆ, ನದಿ ಮಧ್ಯದಲ್ಲಿ. ನೀರೇನು ಅಷ್ಟು ಹೆಚ್ಚಾಗಿರಲಿಲ್ಲ, ಹೋಗ್ಬೋದು ಆ ಕಡೆ. ಯಾಕಂದರೆ ಸ್ವಲ್ಪ ಬೇಸಿಗೆ ಕಾಲ, ಅದು ಫೆಬ್ರವರಿ ತಿಂಗಳು ಅನ್ಕೊತೀನಿ. ಫೆಬ್ರವರಿ ಮಾರ್ಚ್ ತಿಂಗಳು ಅನ್ಕೊತೀನಿ, ಇಲ್ಲ ಜಾನ್ವರಿ ಫೆಬ್ರವರಿ ತಿಂಗಳು ಅನ್ಕೊತೀನಿ. ಅಲ್ಲಿಗೆ ಹೋದೆ. ಇದು ಬಂದು 1991 ಇಸ್ವಿ ಅನ್ಕೊತೀನಿ. ಅಲ್ಲಿವಾಗಿ ಬಂಡೆ ಮೇಲೆ ಕೂತ್ಕೊಂಡೆ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಸಾಕ್ತಾಯಿ, ಆಯಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮ, ಆಮೇಲೆ ಅವರಿಬ್ಬರು ತಾಯಿ, ಅಜ್ಜಿ, ಈ 3 ಜನ ನಮ್ಮ ಹಳ್ಳಿಯಲ್ಲಿದ್ದಾರೆ. ನನ್ನನ್ನು ಸಾಕಿ ಬೆಳೆಸ್ತಾರೆ ಅವರೇ. ಅವ್ರನ್ನ ತಿಳ್ಕೊಂಡೆ, ದೇವ್ರನ್ನೆಲ್ಲ ತಿಳ್ಕೊಂಡೆ. ಏನು ಆತ್ಮಹತ್ಯೆ ಮಾಡ್ಕೋಬೇಕು, ಕಿಸಾನ್ ಜಾಮ್ ಈಚೆ ಇಟ್ಟೆ. ಸ್ವಲ್ಪ ಧ್ಯಾನ ಮಾಡಿದೆ, ಕಿಸಾನ್ ಜಾಮ್ ಈಚೆ ಇಟ್ಟೆ. ವಿಷದ ಪಾಕೆಟಲ್ಲಿ 2 ಪಾಕೆಟ್ ಈಚೆ ತಗೊಂಡೆ. ಇನ್ನೇನು ಪಾಕೆಟ್ನ ಹರಿಬೇಕು ನಾನು, ಹರಿದ್ಬಿಟ್ಟು ಆ ಜಾಮಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡೋದು. ಅದಕ್ಕೆ ಜಾಮ್ ತಗೊಂಡಿರೋದು, ತಿನ್ನೋಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು, ವಿಷ ತಗೊಳ್ಳೋಕೆ ಈಸಿ ಇರುತ್ತೆ ಅಂದ್ಬಿಟ್ಟು. ಇನ್ನೇನು ತಿನ್ನಬೇಕು, ಇಲ್ಲ ಪಾಕೆಟ್ ಹರಿಯೋಣ ಅಂತ ಹೋದೆ. ಅಷ್ಟೊತ್ತಿಗೆ ಈ ಕಡೆ ರೈಟ್ ಸೈಡ್ ಮೇಲ್ಗಡೆ ಅಲ್ಲೆಲ್ಲ ಸ್ವಲ್ಪ ಬೆಟ್ಟಗಳು, ಗುಟ್ಟುಗಳಿರ್ತವೆ, ಗುಡ್ಡಗಳಿರ್ತವೆ. ಅದ್ರ ಮೇಲೆ ಬರೀ ಮರಗಳು ಬೆಳೆದಿರುತ್ತೆ. ಏನೇನೋ ಅಡಿಕೆ ಮರ, ತೆಂಗಿನ ಮರ, ಎಲೆ ಗಿಡ, ಆ ಗಿಡ ಈ ಗಿಡ, ಏನೇನೋ ಮೆಣಸು ಇವೆಲ್ಲ ಬೆಳೆದಿರ್ತಾರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಯಾರೂ ಕಾಣಲ್ಲ, ಬರೀ ಮರಗಳಿರುತ್ತೆ, ಎಲ್ಲಿ ನೋಡಿದ್ರೂ ಮರಗಳಿರುತ್ತೆ. ಆ ಗುಟ್ಟದ ಮೇಲಿಂದ ಯಾರೋ ಒಬ್ಬ ಜೋರಾಗಿ ಯೋ ಅಂತ ನನ್ನ ಕಡೆ ಕರೆದ. ನಾನು ನೋಡಿದೆ, ಯಾರೂ ಕಾಣಲಿಲ್ಲ. ಜೋರಾಗಿ ಕರೆದ, ಯೋ ಅಂತ. ನನಗೆ ಭಯ ಎತ್ಕೊಬಿಡ್ತು ಸ್ವಲ್ಪ. ಮೊದಲೇ ಗಡಿಬಿಡಿಯಲ್ಲಿದ್ದೀನಿ, ಆತಂಕದಲ್ಲಿದ್ದೀನಿ. ಆಮೇಲೆ ಅವನು ಕರೆದ, ಈ ಕಡೆಯಿಂದ ಲೆಫ್ಟಿಂದ ಇನ್ನೊಬ್ಬ ಕರೆಕ್ಟ್ ಶುರು ಮಾಡ್ದ, ಓಯ್ ಅಂತ. ಇದೇನಪ್ಪ ಹಿಂಗಾಗಾಯ್ತು ಅಂದ್ಬಿಟ್ಟು ನಾನು ಗಾಬರಿ ಆಗೋದೆ. ಮತ್ತು ಅವ್ರು ಅದನ್ನ ಎತ್ಕೊಬಿಟ್ಟು ಕಿಸಾನ್ ಜಾಮ್ ಎತ್ತು ಒಳಗೆ ಇಟ್ಕೊಬಿಟ್ಟೆ ಬ್ಯಾಗಲ್ಲಿ. ಮತ್ತು ವಿಷದ ಪಾಕೆಟ್ ಎತ್ತು ಒಳಗಡೆ ಇಟ್ಕೊಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ಒಂಚೂರು ಆಯ್ತು, ಆ ಕಡೆ ವೆಯ್ಟ್ ಮಾಡಿದೆ. ತಿರ್ಗಾ ಅವನು ಈ ಕಡೆ ಕರೀತಾ ಇದ್ನಲ್ಲ, ಅವ್ನು ಬಂದೇ ಬಿಟ್ಟಿದ್ದಾನೆ ಕೆಳಗಡೆಗೆ. ನೋಡ್ತೀನಿ, ಸುಮಾರು 20 ವರ್ಷ ವಯಸ್ಸು ಅವನಿಗೆ, ಹೈಟ್ ಇದ್ದಾನೆ. ಆ ಬಂಡೆಮಿಂದ ಇನ್ನೊಂದು ಬಂಡೆ ಮೇಲೆ ಜಂಪ್ ಮಾಡ್ತಾ ಇದ್ದಾನೆ. ಒಳ್ಳೆ ಹನುಮಂತನ ಥರ ಜಂಪ್ ಮಾಡ್ತಾನೆ. ಜಂಪ್ ಮಾಡ್ಕೊಂಡು ಒಂದು ಬಂಡೆಯಿಂದ ಇನ್ನೊಂದು ಬಂಡೆ ಜಂಪ್ ಮಾಡ್ಕೊಂಡು ನನ್ನ ಹತ್ರ ಬಂದ್ಬಿಟ್ಟಿದೆ. ಕೇಳ್ದೆ, ಯಾರು ನೀನು, ಯಾಕೆ ಎಲ್ಲಿದ್ದೀಯಾ, ಇಲ್ಲೇನು ಮಾಡ್ತಾಯಿದ್ಯಾ, ಕತೆ ಎಲ್ಲ ಕೇಳ್ದೆ. ನಾನು ಹೇಳ್ದೆ, ಹಿಂಗೆ ನಂದು ಕೋಲಾರ ಜಿಲ್ಲೆ,
ಸುಮ್ಮನೆ ಬಂದಿದ್ದೀನಿ, ದೇವಸ್ಥಾನಕ್ಕೆ ಬಂದಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟೆ. ಅವನು ಹೇಳಿದಾಗ ಇಲ್ಲೆಲ್ಲ ಕೂತ್ಕೋಬಾರ್ದು, ಇಲ್ಲೆಲ್ಲ ಇರಬಾರ್ದು, ಹೋಗು ಮನೆಗೆ ಹೋಗು, ಆ ಕಡೆ ಹೋಗು, ದೇವಸ್ಥಾನ ಕಡೆ ಹೋಗು, ಇಲ್ಲೆಲ್ಲ ಇರಬಾರ್ದು, ಇಲ್ಲೆಲ್ಲ ಯಾರೂ ಬರೋದಿಲ್ಲ ಈ ಕಡೆ, ಹಾಗೆ ಹೀಗೆ ಅಂತ ಹೇಳ್ದೆ. ಸರಿ ಅಂತ ನಾನು ಹೇಳಿದೆ. ಆಮೇಲೆ ಅಲ್ಲಿಂದ ಅವನು ಆ ಕಡೆ ಹೊರಟೋದ, ಎಡಗಡೆ ಒಬ್ಬ ಕರೀತಾ ಇದ್ನಲ್ಲ, ಹೋಯ್ ಅಂತ ಆ ಕಡೆ ಹೊರಟೋದ. ನಾನು ಅಲ್ಲಿಂದ ಮೇಲಕ್ಕೆ ಎದ್ದೆ, ಅವನು ಆ ಕಡೆ ಹೋದ. ಆಮೇಲೆ ಅವನು ಅಲ್ಲಿ ಮೇಲೆ ಇದ್ನಲ್ಲ ಎಡಗಡೆ, ಅವನು ಕೇಳ್ತಿದ್ದ ಇವನಿಗೆ, ಯಾರದು ಯಾರು ಏನು ಅಂದ್ಬಿಟ್ಟು. ಆಮೇಲೆ ಅವನೇನೋ ಹೇಳಿರ್ತಾನೆ, ನಾನು ಹೇಳಿದ್ನಲ್ಲ ಅದು ಹೇಳಿರ್ತಾನೆ. ಸರಿ, ಆಮೇಲೆ ಅಲ್ಲಿಂದ ಬಂದುಬಿಟ್ಟೆ ಧರ್ಮಸ್ಥಳಕ್ಕೆ. ಆಲ್ರೆಡಿ ನಾನು ಇಲ್ಲಿ ಮತ್ತೆ ರೂಮಿಗೆ ಬಂದೆ. ಈಗ ನನ್ನ ಹತ್ರ ಹಣ ಇಲ್ಲ, ತಿನ್ನಲಿಕ್ಕೆ ತಿಂಡಿ ಕೂಡ ತಿಂದಿಲ್ಲ ಅವತ್ತು ಬೆಳಗ್ಗೆ. ನಾನು ಅಲ್ಲಿ ಹೋಗಿ 2 ಇಡ್ಲಿ ತಿನ್ಕೊಂಡೆ, ಬರೀ 2 ಇಡ್ಲಿ. ಹಣ ಇಲ್ಲ, ಬರೀ 65 ಪೈಸೆ ಏನೋ ಅಷ್ಟೇ ಅದು. ಆಗ 2 ಇಡ್ಲಿ 65 ಪೈಸೆ ಕೊಟ್ಟು ತಿನ್ಕೊಂಡೆ. ಆಮೇಲೆ ದುಡ್ಡು ನನ್ನ ಹತ್ರ ಏನೂ ಹೆಚ್ಚಾಗಿಲ್ಲ, ಬರೀ ಒಂದು 15 ರೂಪಾಯಿ ಇವಾಗಿದೆ, ಬರೀ 15 ರೂಪಾಯಿ ಇದೆ ಅಷ್ಟೆ. ಮತ್ತೆ ರೂಮ್ಗೆ ಹೋದೆ. ಸರಿ, 1 ದಿನ ಇದ್ದೆ, 2 ದಿನ ಇದ್ದೆ. ಆಮೇಲೆ ಆ ರೂಮ್ನವರು ಖಾಲಿ ಮಾಡಬೇಕು ಅಂದರು. ನಾನು ಪ್ಲ್ಯಾನ್ಗಳು ಮಾಡ್ತಾಯಿದ್ದೀನಿ, ಏನಾದರೂ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕಂತ. ಆ ರೂಮ್ನವರು ಖಾಲಿ ಮಾಡಬೇಕು, ಇಷ್ಟು ದಿನ ಇರೋಂಗಿಲ್ಲ, ಇಲ್ಲಿ ತುಂಬ ದಿನ ಇರೋಂಗಿಲ್ಲ, ಓನ್ಲಿ 2 ದಿನ ಅಷ್ಟೇ, ಮ್ಯಾಕ್ಸಿಮಮ್ 3 ದಿನ ಅಂತ ಹೇಳಿದರು. ಸರಿ, ಅವರು ಖಾಲಿ ಮಾಡಿಸ್ಬಿಟ್ರು. ಆಮೇಲೆ ಏನು ಮಾಡೋದು? ಸರಿ, ಬಸ್ಗೆ ಬಂದೆ. ಬಸ್ಸಲ್ಲಿ ಹತ್ತಿ ಕೂತ್ಕೊಂಡೆ. ಯಾಕಂದರೆ ನಮ್ಮ ಚಿಕ್ಕಮ್ಮ, ಅಜ್ಜಿ, ನಮ್ಮ ತಾಯಿ ಹೇಳಿದರು ಮೊದಲು, ಇಲ್ಲಿಗೆ ಬರೋದಕ್ಕೆ ಮುಂಚೆ ಮೊದಲೇ ಹೇಳಿದರು. ಅವ್ರಿಗೆ ಅನುಮಾನ ಇತ್ತು ನನ್ನ ಮೇಲೆ, ಏನಾದರೂ ನಾನು ಯಾವತ್ತಾದರೂ ಏನಾದರೂ ಆತ್ಮಹತ್ಯೆ ಮಾಡ್ಕೋಬೋದಂತ. ಅದಕ್ಕೆ ಅವ್ರು ಹೇಳಿದರು, ಏನಂತಂದರೆ, ನೀನು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡ, ಊರು ಬಿಟ್ಟು ಹೋಗ್ಬೇಡ, ಬೆಂಗಳೂರು ಬಿಟ್ಟು. ನಿಮ್ಮ ಬೆಂಗಳೂರಲ್ಲಿ ಇಷ್ಟ ಇಲ್ಲ ಅಂದರೆ ಹಳ್ಳಿಗೆ ಬಂದುಬಿಡು. ನಾವು 3 ಜನ ಊಟ ಮಾಡ್ತೀವಲ್ಲ, ಆ ಟೈಮಲ್ಲಿ ಒಂದೊಂದು ತುತ್ತು ಊಟ ಸೈಡ್ಗೆ ಇಡ್ತೀವಿ ನಿನಗೆ. ನಾವು 3 ಜನ ಊಟ ಒಂದೊಂದು ತುತ್ತು ಸೈಡ್ಗೆ ಇಟ್ಟರೆ ನಿನಗೆ 3 ತುತ್ತು ಊಟ ಸಿಗುತ್ತೆ ಒಂದು ಟೈಮ್ಗೆ. ಅದನ್ನು ನೀನು ತಿಂದರೆ ಆರಾಮಾಗಿ ನೀನು ಜೀವನ ಮಾಡ್ತೀಯ. ನೀನೇನು ಕಷ್ಟಪಟ್ಟು ದುಡಿಬೇಡ, ಏನೂ ಕೆಲಸ ಮಾಡಬೇಡ, ಊರಲ್ಲಿ ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರು ಅಂದರು. ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರು ಸಾಕು ಅಂದರು. ಅದು ನನಗೆ ನೆನಪು ಬಂದಿತ್ತು. ಅದಕ್ಕೆ ಯಾಕೋ ಏನೋ ಬಸ್ ಹತ್ತಿ ಕೂತ್ಕೊಬಿಟ್ಟೆ. ಬಸ್ಸಲ್ಲಿ ಕಂಡಕ್ಟ್ರಿಗೆ ಹೇಳಿದೆ, ನಾನು ಬೆಂಗಳೂರಿಗೆ ಹೋಗಬೇಕು, ನನ್ನ ಹತ್ರ ದುಡ್ಡಿಲ್ಲ, 15 ರೂಪಾಯಿದಾಗ ಕೊಡ್ತೀನಿ ಅಂದೆ. ಅವನು ಹೇಳ್ದ, ಇಲ್ಲ 42 ರೂಪಾಯಿ ಆಗುತ್ತೆ ಬೆಂಗಳೂರಿಗೆ, ಅಲ್ಲಿವರೆಗೂ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಧ್ಯದಲ್ಲಿ ಚೆಕ್ಕಿಂಗ್ ಬಂದುಬಿಟ್ರೆ ನಾನು ಏನು ಮಾಡೋದು, ಆಗಲ್ಲ ಅಂತ ಹೇಳ್ಬಿಟ್ಟ. ಏನು ಮಾಡೋದು? ಆಮೇಲೆ ಅವನೇ ಹೇಳ್ದ, 15 ರೂಪಾಯಿ ಕೊಡು, ಹಾಸನದವರೆಗೂ ಆಗುತ್ತೆ, ಹಾಸನದಲ್ಲಿ ಇಳಿಸ್ಬಿಡ್ತೀನಿ ಅಂದ. ಆಯಿತು ಅಂತ ಕೊಟ್ಬಿಟ್ಟೆ 15 ರೂಪಾಯಿ. ಆಮೇಲೆ ಹಾಸನದಲ್ಲಿ ಬಂದು ಇಳಿಸ್ಬಿಟ್ಟ. ನಾನೇನು ಮಾಡೋದು? ಆಗ ಸುಮಾರು 2.5 ಗಂಟೆ ಮಧ್ಯಾಹ್ನ ಆಗಿದೆ, 2:30-3 ಗಂಟೆ ಆಗಿದೆ. ಏನು ಮಾಡೋದು? ಊಟಕ್ಕಿಲ್ಲ, ದುಡ್ಡಿಲ್ಲ. ಆವಾಗ ದುಡ್ಡು ಎಲ್ಲೋ ಒಂದು ಕಡೆ, ಒಂದು ಬ್ಯಾಗಲ್ಲಿ ಎಲ್ಲೋ ಒಂದು ಕಡೆ 1.5 ರೂಪಾಯಿ, 1.80 ಪೈಸೆ ಏನಿತ್ತು ಅಷ್ಟೇ. ಆಮೇಲೆ ಏನು ಮಾಡೋದು? ಸರಿ, ನನ್ನ ಕೈನಲ್ಲಿ ವಾಚ್ ಇತ್ತಲ್ಲ, ಅದು ಹಾಡ ಇಟ್ಬಿಡ್ರೆ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಓಡಾಡಿದೆ, ಎಲ್ಲಿ ಐಡಿಯಾ ಬರಲಿಲ್ಲ ನನಗೆ. ಅಂಗಡಿಗಳು ನೋಡಿದೆ, ಸೇಟ್ ಅಂಗಡಿಗಳಿತ್ತು. ಆಮೇಲೆ ಅಷ್ಟೊತ್ತಿಗೆ ಊಟ ಟೈಮ್ ಅದು ಬಂದಾಗಿತ್ತು. ಸರಿ, ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡೆ. ಹಂಗಂಗೆ ಟೈಮ್ ಆಯಿತು. ಊರಿಗೆ ಹೋಗೋದು ಬೇಡ ಅಂತ ಕೂಡ ಯೋಚನೆ ಮಾಡಿದೆ. ಇಲ್ಲೇ ಹಾಸನದಲ್ಲಿ ಯಾವುದನ್ನ ಕೆಲಸ ಹುಡ್ಕೊಂಡು ಇಲ್ಲ ಇನ್ನೇನೋ ಮಾಡ್ಕೊಂಡು ಇರೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡೆ. ಆದರೂ ಆಗಿಲ್ಲ. ಆಮೇಲೆ ಹಂಗಂಗೆ ಸಂಜೆ ಆಗೋಯ್ತು, ಸುಮಾರು 5:30 ಆಗೋಯ್ತು. ಊಟ ಇಲ್ಲ, ಏನಿಲ್ಲ, 5:30 ಆಗಿತ್ತು ಸಂಜೆ. ಆಮೇಲೆ ಅಲ್ಲಿ ಮಹಾವೀರದ್ದು ಬಸದಿ ಇತ್ತು. ಬಸದಿ ಅಂದರೆ ಮಂದಿರ ಮಹಾವೀರದ್ದು. ಅದರಲ್ಲೋಗಿ ಒಂದು 10 ನಿಮಿಷ, ಅರ್ಧ ಗಂಟೆ ಧ್ಯಾನ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಅಂಗಡಿಗಳಿತ್ತು, ಗಿರ್ವಿ ಅಂಗಡಿಗಳು. ಒಂದು ಅಂಗಡಿಗೆ ಹೋದೆ. ಅವನಿಗೆ ಕೇಳಿದೆ, ಈ ವಾಚ್ ಇಟ್ಕೊಳ್ಳಿ, ಹಣ ಕೊಡಿ ಅಂತ. ಯಾಕಂದರೆ ಆ ವಾಚು ನಮ್ಮ ಚಿಕ್ಕಮ್ಮ ನನಗೆ ಗಿಫ್ಟಾಗಿ ಇಸ್ಕೊಟ್ಟಿದ್ರು. ಅದು ಬೆಂಗಳೂರಲ್ಲಿ ಚಿಕ್ಕಪೇಟೆ. ನಮ್ಮ ಹಳ್ಳಿಯಿಂದ ಬೆಂಗಳೂರು 60 ಕಿಲೋಮೀಟ್ರ್ ಆಗುತ್ತೆ, 60-70 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹಳ್ಳಿಯಿಂದ. ಅಲ್ಲಿಗೆ ಕರ್ಕೊಂಡೋದ್ರು. ಬೆಂಗಳೂರಿಗೆ ಕರ್ಕೊಂಡೋಗಿ ಚಿಕ್ಕಪೇಟೆನಲ್ಲಿ ವಾಚ್ ಅಂಗಡಿಯಲ್ಲಿ HMT ವಾಚು, ಲೇಡೀಸ್ ವಾಚ್ ಇಸ್ಕೊಟ್ರು ನನಗೆ. ಅದು ಹಾಕ್ಕೊಂಡಿದ್ದೆ ಕೈನಲ್ಲಿ. ಆವಾಗ ಅದು ಸುಮಾರು ಒಂದು 350-400 ರೂಪಾಯಿ. ಇವಾಗ ಅದನ್ನು ಅಡ ಇಟ್ಬಿಟ್ರೆ, ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿರೋದು, ಹಾಸನ ಬೇರೆ ನಮ್ಮ ಹಳ್ಳಿಗೆ ತುಂಬ ದೂರ ಇದೆ, ಮತ್ತು ಏನು ಮಾಡೋದು ಚಿಂತೆ ಆಗೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಏನಿಲ್ಲ ಅಡ ಇಟ್ಬಿಡೋಣ, ಈಗ ಬಸ್ ಫೇರ್ಗೆ ಹಣ ಸಿಗುತ್ತೆ, ಹೋಗ್ಬಿಡೋಣ. ಆಮೇಲೆ ನೆಕ್ಸ್ಟ್ ಯಾವಾಗ ನಾ ಬಂದು ಇದನ್ನ ಬಿಡಿಸ್ಕೊಂಡು ಹೋಗೋಣ, ಇದನ್ನು ಕಳ್ಕೊಳ್ಳೋದು ಬೇಡ, ಗಿಫ್ಟ್ ಕೊಟ್ಟಿರೋದು ನಮ್ಮ ಚಿಕ್ಕಮ್ಮ, ಕಳ್ಕೊಬಾರ್ದು ಅಂತ ಅಂದ್ಕೊಂಡೆ. ಸರಿ, ಅಲ್ಲಿ ಅಂಗಡಿಗೆ ಹೋದರೆ, ಸೇಟ್ ಅಂಗಡಿಗೆ, ಅವನು ಇಲ್ಲ ಇದು ಇಟ್ಕೊಳ್ಳಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು. ಅದರೆಲ್ಲ 50 ರೂಪಾಯಿ ಕೊಡ್ತೀನಿ, ಹಂಗೆ ಹಿಂಗೆ ಅಂದ. ನಾನು ಹೇಳ್ದೆ, 50 ಆಗಲ್ಲ, ಅರ್ಧ ದುಡ್ಡಾದರೂ ಬೇಕು, 150 ರೂಪಾಯಿ ಆದರೂ ಬೇಕು ಅಂತ ಕೇಳಿಕೊಂಡೆ. ಅವ್ನು ಕೊಡಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ಸುಮ್ಮನೆ ಇದೆ.
ಆಮೇಲೆ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದರೆ ಅಲ್ಲಿ ಯಾರೋ 5-6 ಜನ ಅಂಗಡಿ ಹತ್ರ ಸುತ್ಕೊಬಿಟ್ಟಿದ್ದಾರೆ. ಅವನು ಸೇಟ್ಗೆ ಹಣ ಕೇಳ್ತಿದ್ದಾರೆ, ಅಂಗಡಿಯವನಿಗೆ. ಇಷ್ಟು ಹಣ ಕೊಡು, ಅಷ್ಟು ಹಣ ಕೊಡು ಅಂತಿದ್ದಾರೆ ಅವರು. ಅವನು ಹೇಳ್ತಿದ್ದಾನೆ, ಇಲ್ಲ ನನ್ನ ಹತ್ರ ಹಣ ಇಲ್ಲ, ಬೇರೆ ಅಂಗಡಿಗೆ ಹೋಗಿ ಹಾಗೆ ಹೀಗೆ ಅಂತ ಅವನು ಹೇಳ್ತಿದ್ದಾನೆ. ಇವರು ಗಲಾಟೆ ಮಾಡ್ತಿದ್ದಾರೆ, ನಿನ್ನ ಹತ್ರ ಹಣ ಇಲ್ಲಾಂದರೆ ಏತಕ್ಕಾಗಿ ಅಂಗಡಿ ಇಟ್ಟಿದ್ಯಾ, ಹಣ ಇಲ್ಲಾಂದರೆ ಏತಕ್ಕಾಗಿ ಅಂಗಡಿ ಇಟ್ಟಿದ್ಯಾ, ಗಿರುವ ಅಂಗಡಿ ನೀನು, ಹಂಗೆ ಹಿಂಗೆ ಇವ್ರು ಗಲಾಟೆ ಮಾಡ್ತಿದ್ದಾರೆ. ಒಂದು 5-6 ಜನ ಸೇರ್ಕೊಬಿಟ್ಟಿದ್ದಾರೆ. ಪಾಪ ಅವನು ಗಡಿಬಿಡಿಯಾಗಿ ಒದ್ದಾಡ್ತಿದ್ದಾನೆ, ಆತಂಕದಲ್ಲಿದ್ದಾನೆ. ಸರಿ, ನಾನೇನು ಮಾಡೋದು? ಅಲ್ಲಿದ್ದಿದ್ದೆ 2 ಅಂಗಡಿ, ಇನ್ನೂ ಒಂದು ಅವತ್ತೇನೋ ರಜಾ ಅಂತೆ ಅಂಗಡಿಗಳು, ಅದು ನನಗೆ ಗೊತ್ತಿಲ್ಲ. ಯಾರೋ ಇಬ್ಬರೇ ಇದ್ದರು, 2 ಅಂಗಡಿ ಇತ್ತು. ಸರಿ, ಇನ್ನೇನು ಮಾಡೋದು? ಅದು ಸಂದಿನಲ್ಲಿ ಅಲ್ಲಿ ಜೈನ ಬಸದಿ ಇದೆ, ಜೈನ ಮಂದಿರ ಅಲ್ಲಿ ಪಕ್ಕದಲ್ಲೇ. ಸರಿ, ಅಲ್ಲಿಂದ ಏನು ಮಾಡೋದು ಅಂತ ತಿರ್ಗಿ ವಾಪಸ್ ಬಂದುಬಿಟ್ಟೆ. ಬಂದು ಅಲ್ಲೇ ಸರ್ಕಲ್ ಇದೆ, ಸರ್ಕಲಲ್ಲಿ ಒಂದು ಸೈಡಲ್ಲಿ ಕೂತ್ಕೊಬಿಟ್ಟೆ ಹೋಟ್ಲ ಹತ್ರ. ಆಮೇಲೆ ಚಿಂತೆ ಮಾಡಿದೆ 6 ಗಂಟೆ, 5:45-6 ಗಂಟೆ ಆಗೋಯ್ತು. ಸ್ವಲ್ಪ ಬೆಳಕಿತ್ತು. ಆಮೇಲೆ ನೇರವಾಗಿ ಅಲ್ಲಿಂದ ಒಂದು ಮಸೀದಿಗೆ ಹೋದೆ. ಹೋಗ್ಲಿ ಅಲ್ಲಿಲ್ಲಾದರೂ ಮಲ್ಕೋಬಿಡೋಣ ಅಂದ್ಬಿಟ್ಟು ಮಸೀದಿನಲ್ಲಿ ಒಬ್ಬರಿಗೆ ಕೇಳಿದೆ, ಒಬ್ಬರಿಗೆ ಕಾಣಿಸಿದ್ರು ಗೇಟಲ್ಲಿ, ಬಾಗಿಲು ತೆಗೆದಿಲ್ಲ, ಗೇಟಲ್ಲೇ ಕಾಣಿಸಿದ್ರು. ಅವ್ರಿಗೆ ಕೇಳಿದೆ, ಸರ್ ಇಲ್ಲಿ ಮಲ್ಕೊಬಿಡ್ತೀನಿ ಇವತ್ತು ರಾತ್ರಿ, ನಿಮ್ಮ ಮಸೀದಿನಲ್ಲಿ ಜಾಗ ಕೊಡಿ, ನಾಳೆ ಬೆಳಗ್ಗೆ ಎದ್ದೋಗ್ತೀನಿ ಅಂದು. ಆವಾಗ ಅವನು ಹೇಳ್ದ, ಇಲ್ಲ ಇಲ್ಲೆಲ್ಲ ಒಳಗಡೆ ಯಾರನ್ನೂ ಸೇರಿಸಲ್ಲ, ಒಳಗಡೆ ಯಾರನ್ನೂ ಇದು ಮಾಡೋಲ್ಲ, ಅಲೌಡ್ ಇಲ್ಲ ಅಂದ್ಬಿಟ್ಟ. ಇನ್ನೇನು ಮಾಡೋದು? ಅಲ್ಲಿಂದ ಹೋದೆ. ನೇರವಾಗಿ ಒಂದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಈ ಸ್ಕೂಲ್ ಒಳಗಡೆ ಒಂದು ಮರ ಇತ್ತು. ಮರದ ಕೆಳಗಡೆ ಎಲ್ಲ ಕಲ್ಲುಗಳು, ಬಂಡೆಗಳು, ಈ ಚಪ್ಪಡಿಗಳೆಲ್ಲ ಹಾಕಿದ್ರು. ಏನಕ್ಕೋ ಕನ್ಸ್ಟ್ರಕ್ಷನ್ ಅನಿಸುತ್ತೆ. ಅದ್ರ ಮೇಲೆ ಕೂತ್ಕೊಂಡಿದ್ದೆ. ಅಲ್ಲಿ ಕೂತ್ಕೊಂಡಿದ್ದೆ. ಅದು ಸ್ಕೂಲ್ ಒಳಗಡೆ, ಕಾಂಪೌಂಡ್ ಒಳಗೆ, ಸ್ಕೂಲು ಕಾಂಪೌಂಡ್ ಒಳಗೆ ಕೂತ್ಕೊಂಡಿದ್ದೀನಿ. ಯಾವುದೋ ಅಲ್ಲಿ ಈ ಕಡೆಯಿಂದ ಜನ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಜನ ಈ ಕಡೆ ಹೋಗ್ತಾರೆ ಕೆಲವು. ಸರಿ, ಏನು ಮಾಡೋದು? ಅಲ್ಲೊಬ್ಬರು ಕಾಣಿಸ್ತಾರೆ ಜನ. ನಾನು ನೋಡ್ತಾ ಇದ್ದೀನಿ. ಆಮೇಲೆ ಒಬ್ಬರು ಆ ಕಡೆ ಹೋಗ್ತಾರೆ, ಒಬ್ಬರು ಈ ಕಡೆ ಬರ್ತಾರೆ, ಇಬ್ಬರು ಈ ಕಡೆ ಹೋಗ್ತಾರೆ, ಒಬ್ಬರು ಆ ಕಡೆ ಬರ್ತಾರೆ. ಎಲ್ಲ ಏನೋ ಸುಮ್ಮನೆ ವಾಕಿಂಗ್ ಬಂದಿದ್ದಾರೆ ಅಷ್ಟೆ, ತುಂಬ ಅಪರೂಪಕ್ಕೆ. ಅಲ್ಲಿ ಸಂಜೆ ಟೈಮ್ ಅಲ್ವಾ, ಕೆಲವರೆಲ್ಲ ವಾಕಿಂಗ್ ಮಾಡ್ತಾರೆ. ಹೆಚ್ಚಾಗಿ ಏನಿಲ್ಲ, ಯಾರೋ ಒಬ್ಬೊಬ್ಬರು. ಆದರೆ ಸುಮಾರು ಕತ್ಲಾಯಿತು. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಫುಲ್ ಕತ್ಲಾಯಿತು. ಆಮೇಲೆ ಎಲ್ಲ ಕಡೆ ಲೈಟ್ಗಳು ಹಾಕಿದ್ರು. ಆದರೆ ಅಲ್ಲಿ ಒಳಗಡೆ ಸ್ಕೂಲ್ ಕಾಂಪೌಂಡ್ ಒಳಗೆ ಲೈಟ್ಗಳೇ ಇಲ್ಲ. ಮರದ ಕೆಳಗೆ ಇನ್ನೂ ಕತ್ತಲು. ಕೆಲವು ಯಾರೋ ಚಪ್ಪಡಿಗಳು ಹಾಕಿದ್ರು, ಕಲ್ಲುಗಳು. ಅದ್ರ ಮೇಲೆ ಕೂತಿದ್ದೀನಿ ಒಬ್ಬನೇ, ಯಾರೂ ಇಲ್ಲ. ಆಮೇಲೆ ಎಲ್ಲ ಖಾಲಿ ಆಗಿಬಿಡ್ತು. ಸುಮಾರು ಒಂದು 7:15 ಗಂಟೆ ರಾತ್ರಿ ಆಯಿತು. 7:15 ಗಂಟೆ ರಾತ್ರಿ, ಯಾರೂ ಇಲ್ಲ. ಆಮೇಲೆ 8 ಆಯಿತು, 8:15 ಆಗೋಯ್ತು, ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ಅಷ್ಟೊತ್ತಿನಲ್ಲಿ ಒಬ್ಬ ಆ ಕಡೆಯಿಂದ ಬಂದ, ಒಳಗಡೆಯಿಂದನೇ ಬಂದ ಆಚೆ ಕಡೆ ಹೋಗೋಕ್ಕೆ, ಕಾಂಪೌಂಡಿಂದ ಆಚೆ ಕಡೆ ಹೋಗೋಕ್ಕೆ. ನಾನು ಆ ಗೇಟ್ ಹತ್ರನೇ ಪಕ್ಕದಲ್ಲಿ ಮರದ ಕೆಳಗೆ ಬಂಡೆಗಳ ಮೇಲೆ ಕೂತಿದ್ದೀನಿ. ಅವನು ನನ್ನನ್ನು ನೋಡ್ದ, ನನ್ನ ಹತ್ರ ಬಂದಿದೆ, ಕೇಳ್ದ, ಯಾರು ನೀನು, ಯಾಕಿಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ ಅಂತ, ಇಷ್ಟೊತ್ತಿನಲ್ಲಿ ಅಂತ. ಅವನು ವಯಸ್ಸು ಎಷ್ಟಂದರೆ ನನ್ನಷ್ಟೇ ವಯಸ್ಸು, ಅವನು ಒಂದು 23-24 ವರ್ಷ ಅಷ್ಟೇ. ನನ್ನ ಕೇಳ್ದ ಹುಡುಗ ಅವನು. ಆಮೇಲೆ ನಾನೇನು ಮಾಡಿದೆ, ಸುಮ್ಮನೆ ಇರಲಾರ್ದೆ ಅವನಿಗೆ ನನ್ನ ಕತೆ ಎಲ್ಲ ಹೇಳಿಬಿಟ್ಟೆ. ಹಿಂಗೆ ನಾನು ಬಂದಿದ್ದೀನಿ ಬೆಂಗಳೂರಿಂದ, ನಂದು ಕೋಲಾರ ಜಿಲ್ಲೆ, ಈ ರೀತಿ ಸುಮ್ಮನೆ ಧರ್ಮಸ್ಥಳ ಹೋಗಿದ್ದೆ, ಧರ್ಮಸ್ಥಳದಿಂದ ಇಲ್ಲಿ ಬಂದೆ, ನನ್ನ ಹತ್ರ ಬಸ್ ಬೇರೆ ಇಲ್ಲ, ಆಮೇಲೆ ಈ ವಾಚ್ ಬೇರೆ ಇದೆ, ಈ ವಾಚನ್ನ ಅಡ ಇಡಕ್ಕೆ ಹೋದೆ, ಅವರಲ್ಲಿ ಪ್ರಾಬ್ಲಮ್ ಆಯಿತು. 2 ಅಂಗಡಿಯಲ್ಲಿ, ಒಂದು ಅಂಗಡಿಯಲ್ಲಿ 50 ರೂಪಾಯಿ ಕೊಡ್ತೀನಿ ಅಂದರು, ನಾನು ಬೇಡ ಅಂದೆ. ಇನ್ನೊಂದು ಅಂಗಡಿಗೆ ಹೋದೆ, ಅಲ್ಲಿ ಯಾರೋ ಗಲಾಟೆ ಮಾಡ್ತಿದ್ರು, ಅವ್ರಿಗೆ ಹಣ ಇಲ್ವಂತೆ, ಅಂಗಡಿವನ ಹತ್ರನೇ ಹಣ ಇಲ್ವಂತೆ. ಇವರು ಹಣ ಇಲ್ಲಾಂದರೆ ಯಾಕೆ ಇಟ್ಟಿದೆಯಾ, ಖಾಲಿ ಮಾಡು, ಹೀಗೆ ಗಲಾಟೆ ಮಾಡ್ತಿದ್ರು. ಇನ್ನು ನಾನೇನು ಮಾಡೋದು ಅಂತ ವಾಪಸ್ ಬಂದೆ. ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ಮಸೀದಿಗೆ ಹೋದೆ, ಜಾಗ ಇಲ್ಲ, ಅವ್ರು ಕೊಡಲಿಲ್ಲ, ಒಳಗಡೆ ಮಲ್ಗೋಕ್ಕೆ ಜಾಗ ಕೊಡಲಿಲ್ಲ. ಸರಿ, ಆಮೇಲೆ ಇಲ್ಲಿ ಬಂದೆ, ಕೂತ್ಕೊಂಡಿದ್ದೀನಿ. ಈ ಕತೆ ಹೇಳ್ಬಿಟ್ಟೆ ಅವನಿಗೆ. ಅವನೇನು ಮಾಡ್ದ, ನನಗೆ ಆಯಿತು, ಈ ವಾಚು ಇಟ್ಕೊಂಡು ಏನು ಮಾಡ್ತೀಯಾ, ನಿಮ್ಮ ಚಿಕ್ಕಮ್ಮಗೆ ಬಿಟ್ಕೊಟ್ಟಿದ್ದಾರಲ್ವ, ಮಾರ್ಬಿಡು ಸುಮ್ಮನೆ, ಯಾಕೆ, ಆಮೇಲೆ ಬೇಕಾದರೆ ಯಾವುದೋ ವಾಚ್ ಒಂದು ತೊಗೊಂಡ್ರೆ ಆಯಿತು, ಇದೇ ಥರ ಒಂದು ತಗೋ. ಮತ್ತು ನೀನು ಇಲ್ಲಿಂದ ಅಡ ಇಡೋದು, ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು, ಅದೆಲ್ಲ ಬೇಡ. ನಾನು ಸೇಲ್ ಮಾಡಿಸ್ಕೊಡ್ತೀನಿ ಇದನ್ನು, ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕನ ಮನೆಗೆ ಹೋಗೋಣ, ನಮ್ಮ ಅಕ್ಕ ತಗೊಳ್ತಾರೆ, ಈ ರೀತಿ ಕತೆ ಹೇಳ್ದವನು. ಸರಿ ಅಂದ್ಬಿಟ್ಟು ನಾನು ಅವನ ಮಾತು ನಂಬಿಬಿಟ್ಟೆ. ಹೋದೆ, ಅವನಿಂದೆ ಹೋದೆ, ಕರ್ಕೊಂಡು ಹೋದ.
ಅದೇ ಸರ್ಕಲ್ ಹತ್ರ ಹೋದ. ಒಂದು ಸರ್ಕಲ್ ಇದೆ, ಅಲ್ಲಿ ಜೈನ್ ಬಸ್ ಇದೆ ಈ ಕಡೆ. ಅಲ್ಲಿ ಒಂದು ಬಿಲ್ಡಿಂಗು ಹೋಟೆಲ್ ಥರನೇ, ಮುಂದ್ಗಡೆ ಬೋರ್ಡೆಲ್ಲ ಇದೆ, ಹೋಟೆಲ್ ಥರನೇ ಅದು. ಅದು ಆ್ಯಕ್ಚುಲಿ ಹೋಟೆಲ್ಲೇ ಅದು ಕೆಳಗಡೆ. ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಮನೆ ಅಂತಂತ ಅವನು. ನಮ್ಮ ಅಕ್ಕ ಮನೆ ಇದು ಅಂತ ಕರ್ಕೊಂಡೋದ. ನನಗೆ ಗೊತ್ತಿಲ್ಲ ಅದು ಹೋಟೆಲ್ಲು. ನನ್ನ ಬಾಗಿಲ ಹತ್ರ ನಿಲ್ಲಿಸ್ದ. ಇಲ್ಲೇರು ಮೇಲ್ಗಡೆ ನಮ್ಮ ಅಕ್ಕ ಇದ್ದಾರೆ ಅಂದ್ಬಿಟ್ಟು ಒಳಗಡೆ ಹೋದ. ಹೋಟ್ಲ್ ಒಳಗೆ ಹೋದ. ನೋಡಿದೆ ಮೆಟ್ಲುಗಳಿತ್ತು, ಮೆಟ್ಲ ಮೇಲೆ ಹೋದ. ಕೇಳ್ಕೊಂಡು ಬರ್ತೀನಿ ಫಸ್ಟು, ಬೇಕಾ ಬೇಡ ಅಂತ ತೋರಿಸ್ಕೊಂಡು ಬರ್ತೀನಿ ವಾಚ್ ಕೊಡು ಅಂತ ತಗೊಂಡ. ಇದನ್ನು ತೋರಿಸ್ಕೊಂಡು ಬರ್ತೀನಿ ನಮ್ಮ ಅಕ್ಕ ಹತ್ರ. ತಗೊಳ್ತೀನಿ ಅಂದರೆ ಆಮೇಲೆ ನೀನು ಬಾ, ಏನೋ ರೇಟ್ ಏನಿದೆ ಮಾತಾಡ್ಕೊ. ನಮ್ಮ ಅಕ್ಕ ಕರೆದ್ರೆ ಬಾ ಅಂತ ಕರೀತಾರೆ, ಬೇಕಾದರೆ ಅವಾಗ ಹೋಗೋಣ ಇಬ್ಬರು, ಅವಾಗ ಬಾ ನೀನು ಕರಿತೀನಿ ಅಂದ. ಅವನು ಮೆಟ್ಲುಗಳೆತ್ತಿ ಮೇಲೆ ಹೋದ ಒಳಗಡೆ, ಹೋಟ್ಲ್ ಒಳಗಡೆ. ನಾನು ಹೋಟ್ಲ ಬಾಗಿಲ ಹತ್ರ ಒಳಗಡೆನೇ ನಿಂತ್ಕೊಂಡೆ. ಆಮೇಲೆ ಮೇಲೆ ಹೋದವನು ಮತ್ತೆ ಬಂದ, ಅವನು ಕೆಳಗಡೆ ಮತ್ತೆ ಬಂದ. ಇಲ್ಲ ಮೇಲೆ ಇಲ್ಲ, ನಮ್ಮ ಅಕ್ಕ ಇಲ್ಲೆಲ್ಲೋ ಕೆಳಗಡೆ ಇದ್ದಾರೆ, ಇಲ್ಲೇ ಕೇಳ್ತೀನಿ ಇರು, ಹೊರಗಡೆ ಇದ್ದಾರೆ ಅಂದ. ಸರಿ ಆ ಕಡೆ ಹೋದ, ಒಳಗೆ ಹೋದ. ಎಷ್ಟೊತ್ತೋದ್ರೂ ಅವನು ಬರಲೇ ಇಲ್ಲ. ಅವನು ಎಷ್ಟೊತ್ತಾದರೂ ಬರಲಿಲ್ಲ. ನಾನು ಕಾಯ್ಕೊಂಡೇ ಇದ್ದೆ. ಯಾಕೆ ಡೌಟ್ ಬಂತು. ಅರ್ಧ ಅವರ್ ಆಯಿತು, 1 ಅವರೇ ಆಗೋಯ್ತು. ಕಾದು ಸಾಕಾಯಿತು, ಬರಲಿಲ್ಲ ಅವನು. ಆಮೇಲೆ ಒಳಗಡೆ ಹೋದೆ ನಾನು. ಒಳಗಡೆ ಹೋದರೆ ಹೋಟ್ಲ್ ಒಳಗಡೆ ಆ ಕಡೆ ಫುಲ್ಲು ಬಯಲಿದೆ. ಏನೋ ಬಯಲಿದೆ ಆ ಕಡೆ ಫುಲ್ಲು, ಗೋಡೆ ಕೂಡ ಇಲ್ಲ ಹೋಟ್ಲಿಗೆ. ನೋಡ್ರಿ ಹೆಂಗೆ ವಿಚಿತ್ರ. ಮುಂದ್ಗಡೆ ಬಾಗಿಲಿದೆ, ಈ ಕಡೆ ಎಲ್ಲ ಅಡುಗೆ ಮಾಡ್ತಾರೆ. ಅದೊಂಥರ ಗೋಡೆ ಬಿದ್ದಾಗಿರೋ ಹೋಟೆಲ್ಲು. ಗೋಡೆನೇ ಇಲ್ಲ, ಮುಂದ್ಗಡೆ ಮಾತ್ರ ಗೋಡೆ ಇದೆ. ಆ ಕಡೆ ಹಿಂದ್ಗಡೆ ಏನು ಗೋಡೆ ಏನಿಲ್ಲ, ಬಯಲು. ನನಗೆ ಗೊತ್ತಿಲ್ಲ, ಅದು ಗೊತ್ತಾಗಲಿಲ್ಲ ಅದೇನಾಗಿದೆ. ಆ ಕಡೆ ಗೋಡೆ ಏನಿಲ್ಲ, ಸುಮ್ಮನೆ ಹೋಟೆಲ್ ಥರ ಅದಷ್ಟೇ. ಇಲ್ಲ ಏನಂದರೆ ಮಾಡ್ತಾರೆ ಕೆಳಗಡೆ ಎಲ್ಲ ಅಡುಗೆ ಕೆಲವ್ರು ಕೂತ್ಕೊಂಡು ಟೇಬಲ್ ಗಿಬಲ್ ಎಲ್ಲ ಇದೆ, ತಿಂತಾರೆ. ಆ ಕಡೆ ಫುಲ್ ಬಯಲಿದೆ ನೋಡ್ರಿ. ನೋಡಿದ್ರೆ ಏನಿಲ್ಲ ಬಯಲು. ಇವನೇನು ಮಾಡಿದ್ದಾನೆ, ಕಳ್ಳ ಆ ಕಡೆ ಓಡೋಗಿದ್ದಾನೆ ಅಂತ ನನಗೆ ಅವಾಗ ಫ್ಲ್ಯಾಶ್ ಆಯಿತು. ಅಲ್ಲಿ ಕೇಳಿದೆ ಒಂದು ಇಬ್ಬರು ಮೂರಿಗೆ, ಹಿಂಗೆ ಮೇಲೆ ಒಬ್ಬ ಹೋದ ಹಿಂಗೆ ಹುಡುಗ ಅಂತ. ಆಮೇಲೆ ಅವ್ರು ಬೈದರು, ಯಾರೋ ನಿನಗೆ ಕಳ್ಳ ಟೋಪಿ ಹಾಕಿದ್ದಾನೆ ಅಂದ್ಬಿಟ್ಟು. ಮನಸ್ಸಿಗೆ ತುಂಬ ಬೇಜಾರಾಯಿತು. ಇರೋ ವಾಚು ಹೋಯ್ತು. ಮೊದಲೇ ಅಡ ಇಡಬಾರ್ದು. ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿರೋದು ಅಡ ಇಡಬಾರ್ದು ಅಂತ ಎಷ್ಟೋ ಮನಸ್ಸಿನಲ್ಲಿ ನೊಂದ್ಕೊಂಡಿದ್ದೆ. ಹಂಗಿರೋವಾಗ ಇವನು ಇಷ್ಟನೇ ಇಲ್ಲ, ಆದರೂ ಅಡ ಇಟ್ಟು ಮತ್ತೆ ಬರೋಣ ಬಿಡು, ಹೋಗ್ಲಿ ಬಿಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಇವನು ಲಾಸ್ಟ್ಗೆ ₹1 ಕೊಡದೆ ಮೋಸ ಮಾಡಿ ತಗೊಂಡು ಹೋದ. ಏನು ಮಾಡೋದು, ಬೇಜಾರಾಯಿತು. ಅಲ್ಲೆಲ್ಲ ಅಗ್ದಲ್ಲಿ ಪೊಲೀಸರೆಲ್ಲ ಇದರಲ್ಲಿ. ಅವ್ರ ಹತ್ರ ಹೇಳೋಣ ಅಂತ ನೋಡಿದೆ. ಇನ್ನು ಅವ್ರ ಹತ್ರ ಹೇಳಿ ಏನು ಪ್ರಯೋಜನ ಆಗುತ್ತೆ. ಮನಸ್ಸು ತುಂಬ ಬೇಜಾರಾಯಿತು. ಆಮೇಲೆ ನೋವಾಯಿತು. ಏನು ಮಾಡೋದು, ಅಷ್ಟೊತ್ತಾಗಿದೆ, ಊಟ ಇಲ್ಲ. ಬೆಳಗ್ಗೆ ಬರೀ 2 ಇಡ್ಲಿನೋ ಏನೋ ತಿಂಡಿ ತಿಂದಿದ್ದನಷ್ಟೇ. ಮಧ್ಯಾಹ್ನ ಊಟ ಇಲ್ಲ, ಏನಿಲ್ಲ. ಸುಮಾರು 8 ಗಂಟೆ ರಾತ್ರಿ ಆಗಿದೆ. ಬೆಳಗ್ಗೆ 2 ಇಡ್ಲಿನೋ ತಿಂಡಿನೋ ಏನೋ ಒಂದು ಚೂರು ತಿಂದಿದ್ದಷ್ಟೇ. ದುಡ್ಡು ಇಲ್ಲ ಈಗ ಜೋಬಲ್ಲಿ ನನ್ನ ಹತ್ರ. ಬರೀ ದುಡ್ಡು ಈಗ ಏನೋ ₹1 1.70 ಅಷ್ಟೇ ಇದೆ, ಅದಕ್ಕೆ ಮೇಲೆ ಇಲ್ಲ. ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ಅಲ್ಕೊಂಡು ಬಂದೆ. ಅದೇ ಮಸೀದಿ ಪಕ್ಕದಲ್ಲೇ. ಅಲ್ಲಿಂದ ಸ್ಕೂಲಿಂದ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಾಸನಾಂಬ ದೇವಸ್ಥಾನ ಮುಂದ್ಗಡೆ ಒಂದು ತಾಲೂಕು ಆಫೀಸ್ ಏನೋ ಇದೆ, ಅದ್ರ ಪಕ್ಕದಲ್ಲಿ ಪಾರ್ಕ್ ಇದೆ. ಅಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ಹಾಸನಾಂಬ ದೇವಸ್ಥಾನ ಮುಂದ್ಗಡೆ ಆಪೋಸಾಗಿ ರೋಡ್ ಸೈಡಲ್ಲಿ ಆ ಕಾಂಪೌಂಡ್ಗೆ ಪಕ್ಕದಲ್ಲಿ ಒಬ್ಬ ಎಳೆನೀರು ಮಾರ್ತಾನೆ. ಅವನ ಹತ್ರ ಹೋದೆ. ಅವನು ಅಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ದೆ. ಅವ್ನು ಕೇಳ್ದ, ಯಾರು ಏನು ಇಷ್ಟೊತ್ತಿನಲ್ಲಿ ಇಲ್ಲೇ ಇದೆ ಅಂತ. ಅವನೊಂದು ಗುಡಿಸ್ಲಾಕೊಂಡಿದ್ದಾನೆ ಸುಮ್ಮನೆ. ಒಂದು ಟಾರ್ಪಲ್ಲರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಪೇಪರ್ ಥರ ಗುಡಿಸ್ ಥರ ಮಾಡ್ಕೊಬಿಟ್ಟು. ಅವ್ನು ಮಲ್ಗಕ್ಕೆ ಮಾತ್ರ ಅಲ್ಲಿ ಎಳೆನೀರು ಇರುತ್ತೆ, ಅಲ್ಲೇ ಮಲ್ಕೊಳ್ತಾನೆ ಅವನು. ರಾತ್ರಿ ಊಟ ಹೋಟ್ಲಿಂದ ತರಿಸ್ಕೊಳ್ತಾನೆ, ಏನೋ ಒಂದು ಮಾಡ್ಕೊಳ್ತಾನೆ. ಅವನ ಕತೆ ನನಗೆ ಹೇಳ್ದ. ಆಮೇಲೆ ನಾನು ಕೇಳಿದೆ, ಸಾರ್ ಇವತ್ತು ಇಲ್ಲೇ ಮಲ್ಕೊಬಿಡ್ತೀನಿ ನಾನು ನಿಮ್ಮ ಗುಡಿಸ್ದಲ್ಲಿ ಅಂತ ಕೇಳಿದೆ. ಆಯಿತು ಅಂತ ಅವ್ನು ಒಪ್ಕೊಂಡ. ಇಲ್ಲೇ ಪರವಾಗಿಲ್ಲ ಅಂದ. ಆಮೇಲೆ ಅವನ ಫ್ರೆಂಡ್ ಅವನಿಗೆ ಊಟ ತಂದ, ಚಿತ್ರಾನ್ನ ಏನೋ ತೊಗೊಂಡು ಬಂದ. ನನಗೂ ಸ್ವಲ್ಪ ಕೊಟ್ಟರು ತಿಂದೆ. ಆಮೇಲೆ ನಾನು ಹೇಳಿದೆ, ನಾನು ಊರಿಗೆ ಹೋಗ್ಬೇಕು, ನನಗೆ ಬಸ್ ಚಾರ್ಜ್ ಇಲ್ಲ, ಬೆಂಗಳೂರಿಗೆ ಹೋಗಬೇಕು. ಇಲ್ಲಿಂದ ಸುಮಾರು ₹25-30 ಬಸ್ ಚಾರ್ಜ್ ಆಗುತ್ತೆ ಬೆಂಗಳೂರಿಗೆ, ಹಾಸನದಿಂದ. ಕೊಡ್ಬೇಕು ನೀವು. ನಾನು ಊರಿಗೆ ಹೋದ್ಮೇಲೆ ಮತ್ತೆ ಮನಿ ಆರ್ಡ್ರ್ ಮಾಡ್ತೀನಿ, ನಿಮ್ಮ ಅಡ್ರೆಸ್ ಕೊಡಿ. ಹಂಗೆಲ್ಲ ಕೇಳಿದೆ ನಾನು. ಅವನು ಹೇಳ್ದ, ಇಲ್ಲ ವ್ಯಾಪಾರನೇ ಇಲ್ಲ, ನನಗೆ ಏನೂ ಇಲ್ಲ, ನೋಡೋಣ ನಾಳೆ ಬೆಳಗ್ಗೆ ಅಂತ ಹೇಳ್ದ. ನಾಳೆ ಬೆಳಗ್ಗೆ ನೋಡೋಣ, ಇಲ್ಲೇ ಮಲ್ಕೊ ಅಂದ. ಆಮೇಲೆ ಅಲ್ಲೇ ಊಟ ತಿಂದು ಅಲ್ಲೇ ಮಲ್ಕೊಂಡೆ. ಬೆಳಗ್ಗೆಗೆ ಏನೂ ವ್ಯಾಪಾರ ಆಗಿಲ್ಲ. ಒಂದು 9 ಗಂಟೆ ಆಗೋಯ್ತು.
ಅಷ್ಟೊತ್ತಿಗೆ ಏನೂ ಆಗಿಲ್ಲ. ಯಾವುದೋ ಒಂದು ಎಳನೀರು ಎರಡು ಎಳೆನೀರು ಸೇಲ್ ಆಯ್ತು ಅಷ್ಟೆ. ಅವನು ಏನು ಮಾಡ್ದ, ನನಗೆ ಏನೂ ಇಲ್ಲ, ಅವನು ಸ್ವಲ್ಪ ಕೊಟ್ಟ. ಸುಮಾರು ಒಂದು 5-6 ರೂಪಾಯಿ ಅಷ್ಟೇ ಕೊಟ್ಟ, ಒಂದು 5 ರೂಪಾಯಿನ ಕೊಟ್ಟ ಅಷ್ಟೆ. ಅದನ್ನು ತಗೊಂಡು ಏನು ಮಾಡೋದು, ಸರಿ. ಆಮೇಲೆ ಅಲ್ಲಿಂದ ಬೇರೆ ದಾರಿ ಇಲ್ಲ ಅಂದ್ಕೊಂಡು ಬೇಜಾರಾಯಿತು. ಆಮೇಲೆ ಮತ್ತೆ ನಾನು ಹಾಸನದಲ್ಲಿ ಹೋಗಿ ಮತ್ತೆ ಕಂಡಕ್ಟ್ರ್ ಕೇಳಿದೆ, ಈ ರೀತಿ ನನ್ನನ್ನು ಬೆಂಗಳೂರಲ್ಲಿ ಇಳಿಸ್ಬಿಡಿ, ನನ್ನ ಹತ್ರ 5 ರೂಪಾಯಿದ ಕೊಡ್ತೀನಿ ಅಂತ. ಅವನು ಹೇಳ್ದ, ಇಲ್ಲಪ್ಪ ಅಷ್ಟು ದೂರ ಆಗಲ್ಲ, ತುಂಬ ದೂರ ಆಗುತ್ತೆ, ಹಾಗೆ ಹೇಗೆ. ಸರಿ ಇರೋ 5 ರೂಪಾಯಿ ಕೊಡು, ಇಲ್ಲಿ ಹಿರೇಸವ ಬರುತ್ತೆ, ಅಲ್ಲ ಚನ್ನಪಟ್ಟಣನೋ ಏನೋ, ಶಿವಾರಪಟ್ಟಣನೋ ಚನ್ನಪಟ್ಟಣ ಹತ್ರ ಇಳಿಸ್ಬಿಡ್ತೀನಿ ಅಂದೆ. ಚನ್ನಪಟ್ಟಣ ಅಲ್ಲಿ ಇಳಿಸ್ಬಿಡ್ತೀನಿ ಅಂದೆ. ಸರಿ, ಆಮೇಲೆ ಇನ್ನೇನು ಮಾಡೋದು, ಆ ರೀತಿ ಅವನಿಗೆ 5 ರೂಪಾಯಿ ಕೊಟ್ಟು ಮತ್ತು ಚನ್ನಪಟ್ಟಣ ಹತ್ರ ಬಂದು ಹೇಳ್ಕೊಂಡೆ, ಇದು ಪರಿಸ್ಥಿತಿ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತು. ಮನಸ್ಸಿಗೆ ತುಂಬ ಬೇಜಾರಾಯಿತು. ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ, ಏನು ಮಾಡೋದು. ಮಧ್ಯಾಹ್ನ ಆಗೋಯ್ತು, ಒಂದು 11:30-12 ಗಂಟೆ ಆಗೋಯ್ತು. ಒಂದು ಹೊಲ, ಅಲ್ಲಿ ಹೋದೆ. ರೋಡ್ ಸೈಡಲ್ಲಿ ಹೊಲದಲ್ಲಿ ಹೋಗಿ ಒಂದು ಹುಣಸೆ ಮರ ಕೆಳಗೆ ಕೂತ್ಕೊಂಡೆ, ಈಗ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಬೇಡ ಅಂತ. ಆದರೆ ಅಲ್ಲಿ ಕೂಡ ಆಗೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ಇನ್ನೇನು ಅಲ್ಲಿ ವಿಷ ತಗೋಬೇಕು, ಜಾಮಿದೆ. ಆ ಕಡೆಯಿಂದ ಲೇಡೀಸ್ ಯಾರೋ ಸೌದೆ ಎತ್ಕೊಂಡು ಬಂದು, ಯಾರು ನೀನು, ಯಾಕೆ ಕೂತಿದ್ದೀ ಇಲ್ಲಿ, ಎಲ್ಲ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ಭಯ ಆಗೋಯ್ತು, ಗಾಬರಿ ಆಗೋದೆ. ಮತ್ತೆ ಅಲ್ಲಿಂದ ಎದ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಮತ್ತೆ ರೋಡಲ್ಲಿ ನಡ್ಕೊಂಡು ಬಂದೆ. ಆಮೇಲೆ ಮುಂದೆ ಕೂಡ ನನಗೆ ಆಗಲ್ಲ ಇದು ಮಾಡೋಕ್ಕೆ. ಮತ್ತೆ ಯಾರೋ ಒಬ್ಬರು ತಗೊಳ್ಕೊಳ್ತಾರೆ, ಮತ್ತು ಏನೋ ಒಂದು ಆಗುತ್ತೆ, ಮತ್ತು ಬಸ್ ಫೇರ್ ಅಡ್ಜಸ್ಟ್ ಆಗೋಲ್ಲ, ಮತ್ತು ಪೊಲೀಸ್ನವ್ರು ಬೇರೆ ಹಿಡ್ಕೊಳ್ತಾರೆ ನನ್ನ. ಈ ರೀತಿ ಎಲ್ಲ ಕಥೆಗಳು ನಡೀತದೆ. ಮತ್ತು ನಾನು ಒಟ್ಟಿನಲ್ಲೇ ಹಳ್ಳಿ ಸೇರೋಷ್ಟೊತ್ತಿಗೆ ಸಾಕಷ್ಟು ಕಥೆಗಳು ನಡೆಯುತ್ತೆ. ಇದೆಲ್ಲ ನಾನು ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ. ಇದು ತುಂಬ ದೊಡ್ಡದಾಯಿತು ವಿಡಿಯೋ. ಮುಂದಿನ ಭಾಗದಲ್ಲಿ ಇದನ್ನು ನಾನು ನಿಮಗೆ ವಿವರಿಸ್ತೀನಿ, ಏನೆಲ್ಲ ನಡೆಯುತ್ತೆ ನೆಕ್ಸ್ಟ್ ಅಂದ್ಬಿಟ್ಟು. ನೆಕ್ಸ್ಟ್ ಪೊಲೀಸವ್ರು ಬರ್ತಾರೆ, ಯಾರ್ಯಾರಿಗೋ ಭಿಕ್ಷೆ ಬೇಡ್ತೀನಿ, ಏನೇನೋ ಕೇಳ್ಕೊಳ್ತೀನಿ, ಏನೇನೋ ಆಗುತ್ತೆ. ಅದೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ವಿವರಿಸ್ತೀನಿ. ಇದು ಭಾಗ ಇಲ್ಲಿಗೆ ನಾನು 24 ಭಾಗ ಎಲ್ಲ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗ ನೋಡಿ. ಜೀವನದಲ್ಲಿ ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಮಹಾಪಾಪ. ಹಾಗೆ ನಾವೇನೂ ಸಾಧಿಸೋಕ್ಕಾಗಲ್ಲ. ಕಷ್ಟಗಳು ಎಷ್ಟೇ ಬರುತ್ತೆ, ಒಬ್ಬೊಬ್ರು ಒಂದೊಂದು ಬರುತ್ತೆ, ಆದರೆ ನಾವು ಅದನ್ನು ಫೇಸ್ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಮುಂದಿನ ಭಾಗ ನೋಡಿ ಯಾವ ರೀತಿ ಏನಾಗುತ್ತೆ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೂ ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿಲ್ಲ ಅಂದರೆ ಅದು ನೋಡಿ. ಮುಂದಿನ ಭಾಗ ತಪ್ಪದೇ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಹೀಗೆ ಮತ್ತೆ ನಾನು ಡೈರಿನ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.